ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇವತ್ತು ನಿಮಗೆ ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ಬ್ಲೌಸ್ ಡಿಸೈನ್ಗಳನ್ನು ತೋರಿಸ್ಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ನಾನು ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಮತ್ತು ನಾವು ಈ ಕಡೆ ಯಾವ ಥರ ಈಗ ಆಲ್ರೆಡಿ ನಾನು ಎಷ್ಟೋ ಬ್ಲೌಸ್ಗಳನ್ನು ಹಾಕಿದ್ದೀನಿ ನೋಡಿ. ಮತ್ತು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವಂಥ ಒಳ್ಳೆ ಬ್ಲೌಸ್ ಡಿಸೈನ್ಗಳನ್ನು ನೋಡಿ ಅಂತ ಕೇಳ್ಕೊತಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಮಾಡಿರುವಂಥ ಒಂದು ಬ್ಲೌಸ್ ಡಿಸೈನ್ಗಳನ್ನು ನಿಮಗೆ ತೋರಿಸ್ತೀನಿ ನೋಡಿ. ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು, ಎಷ್ಟೊಂದು ವೆರೈಟಿ ಡಿಸೈನ್ಗಳನ್ನು ನಮ್ಮ ಹಳ್ಳಿಯಲ್ಲೂ ಕೂಡ ನಾವು ಮಾಡ್ತೀವಿ. ಅದನ್ನೇ ಯಾವ ಥರ ಮಾಡಿದ್ದೀನಿ ಅನ್ನೋದು ಬಿಟ್ಟು ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಇವಾಗ ವಿಡಿಯೋನ ಮಾಡ್ತಾ ಇರೋದು ನೋಡಿ. ಮೊದಲನೇದಾಗಿ ನಾನು ಇದನ್ನು ಈ ಬ್ಲೌಸ್ ಡಿಸೈನನ್ನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇದು ಒಂಥರ ಸ್ಟಾರ್ ನೆಕ್. ಇದು ನಾರ್ಮಲ್ ಬ್ಲೌಸಿಗಾದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಒಂದು ಲೈನಿಂಗ್ ಬ್ಲೌಸಿಗಾದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಈ ಡಿಸೈನ್ ಕೂಡ ನಮ್ಮ ಹಳ್ಳಿಯಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ಇದಕ್ಕೆ ಕ್ಯಾನ್ವರ್ಸ್ ಹಾಕಿ ಮಾಡುವಂಥ ಒಂದು ಡಿಸೈನ್ ಇದು. ನೋಡಿ ಯಾವ ಥರ ಇದೆ. ಈ ಥರ ಒಂದು ಡಿಸೈನು ವೇರ್ ಮಾಡಿದಾಗಂತೂ ಸೂಪರ್ ಅಂದರೆ ತುಂಬ ಸೂಪರಾಗಿ ಕಾಣುತ್ತೆ ಈ ಡಿಸೈನು ನೋಡಿ. ನೋಡಿ ಇದು ಕೂಡ ಡಿಸೈನ್ ಯಾವ ಥರ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವು ಕೂಡ ನಮ್ಮ ಹಳ್ಳಿ ಕಡೆಯಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿರುವಂಥ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ. ಒಂದು ಇದಕ್ಕೆ ನಾನು ಯಾವ ಥರ ಒಂದು ಸ್ಲೀವನ್ನು ಮಾಡಿದ್ದೀನಿ ಅನ್ನೋದನ್ನು ನೋಡಿ. ಪಫ್ ಸ್ಲೀವನ್ನು ಮಾಡಿದ್ದೀನಿ. ನೋಡಿ ಇದು ಇವಾಗ ತಾನೇ ಸ್ಟಿಚ್ ಮಾಡಿರುವಂಥದ್ದು. ಇದಕ್ಕೆ ನಾನು ಸ್ಟೋನ್ ಗೀನೇನು ಯಾವುದನ್ನು ಅಟ್ಯಾಚ್ ಮಾಡಿಲ್ಲ. ಇದಕ್ಕೆ ಕೆಲವೊಂದು ಸ್ಟೋನ್ಗಳನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ನೋಡಿ. ನಮ್ಮ ಹಳ್ಳಿ ಕಡೆ ಈ ಡಿಸೈನ್ಗಳೆಲ್ಲ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ. ಇದು ಕೂಡ ಒಂದು ರೇಷ್ಮೆ ಸೀರೆಯ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ರೇಷ್ಮೆ ಸೀರೆಯ ಬ್ಲೌಸ್ ಇದು ನೋಡಿ. ಯಾವ ಥರ ಒಂದು ಡಿಸೈನ್ ಇದೆ ಅಂತ ನೋಡಿ. ಯಾವ ಥರ ಡಿಸೈನ್ ಮಾಡಿದ್ದೀನಿ ಅದಕ್ಕೆ. ಇದಂತೂ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ತುಂಬ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ನೋಡಿ. ಇದಕ್ಕೆ ಈ ಥರ ಒಂದು ಡೋರಿಯನ್ನು ಮಾಡಿದ್ದೀನಿ. ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ. ಈ ಡಿಸೈನಿಗೆ ಈ ಥರ ಒಂದು ಬೀಡ್ಸ್ಗಳನ್ನು ಕೊಟ್ಟಿದ್ದೀನಿ ನೋಡಿ. ಯಾವ ಥರ ಆಗಿದೆ ಅಂತ ಡಿಸೈನ್. ಈ ಒಂದು ಸ್ಟೋನ್ ಚೈನನ್ನು ಕೊಟ್ಟಿದ್ದರಿಂದ ಇದು ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಇದಕ್ಕೆ. ಇದು ಒಂದು ರೇಷ್ಮೆ ಸೀರೆ ಬ್ಲೌಸ್ ಇದು. ಅದಕ್ಕಾಗಿ ನಾನು ಈ ಥರ ಒಂದು ಸ್ಟೋನ್ ಚೈನನ್ನು ಇದಕ್ಕೆ ಕೊಟ್ಟಿದ್ದೀನಿ ನೋಡಿ. ಇದು ಕೂಡ ಅದೇ ಥರನೇ ಸೇಮ್ ಕಲರ್ ಇರುವಂಥ ಒಂದು ರೇಷ್ಮೆ ಸೀರೆಯ ಬ್ಲೌಸ್ ಡಿಸೈನ್ ಇದು. ಎರಡು ಸೇಮ್ ಕಲರಿಂದ ಎರಡು ಬ್ಲೌಸ್ ಇತ್ತು. ನಾನು ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ಗಳನ್ನು ಮಾಡಿದ್ದೀನಿ. ಅದರಲ್ಲಿ ಈ ಥರ ಇದರಲ್ಲಿ ಬೀಡ್ಸ್ಗಳನ್ನು ಕೊಟ್ಟಿದ್ದೀನಿ. ಇದಕ್ಕೆ ಈ ಥರ ಒಂದು ಡೋರಿಗಳನ್ನು ಹಾಕಿ ಡಿಸೈನ್ ಮಾಡಿದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಒಂದು ಸ್ಟೋನ್ ಚೈನನ್ನು ಕೊಟ್ಟಿದ್ದೀನಿ ಈ ಡಿಸೈನ್ಗೂ ಕೂಡ. ಈ ಒಂದು ಡಿಸೈನ್ಗೆ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ. ಯಾವ ಥರ ಬಂದಿದೆ ಅಂತ. ವೇರ್ ಮಾಡಿದಾಗಂತೂ ತುಂಬ ಸೂಪರ್ ಅಂದರೆ ತುಂಬ ಸೂಪರಾಗಿ ಕಾಣುತ್ತೆ ಇದು. ಆದರೆ ಈ ಡಿಸೈನ್ಗಳನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನೋಡಿ. ಈ ಥರ ಒಂದು ಮೊದಲೆಲ್ಲ ಒಂಥರ ಗೊಂಡೆಗಳನ್ನು ಹಾಕ್ತಾಯಿದ್ವಿ. ಆ ಗೊಂಡೆ ಹಾಕೋದ್ರಿಂದ ಹಾಳಾಗ್ತಾಯಿತ್ತು. ಇವಾಗ ಈ ಥರ ಒಂದು ಗೊಂಡೆಯನ್ನು ಮಾಡ್ತಾಯಿದ್ದೀವಿ ಬಟ್ಟೆಯಲ್ಲಿ. ಈ ಥರ ಒಂದು ಫ್ಲವರ್ಸ್ ನಾವು ಮಾಡಿದ್ದೀವಿ ನೋಡಿ. ಈ ಥರ ಒಂದು ಫ್ಲವರ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಯಾವ ಥರ ಬಂದಿದೆ ಅಂತ ಡಿಸೈನು. ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿರುವಂಥ ಡಿಸೈನ್ ಇಷ್ಟ ಆಗಿದ್ದರೆ, ಯಾವ ಡಿಸೈನ್ ನಿಮಗೆ ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ.
ಇದು ಕೂಡ ಒಂದು ಪ್ಯಾಚ್ ವರ್ಕ್ ಬ್ಲೌಸ್ ಅಂತಲೇ ಹೇಳ್ಬೋದು. ನಾನು ಈ ಒಂದು ಪ್ಯಾಚ್ ವರ್ಕ್ ಬ್ಲೌಸಿಗೆ ನಾನು ಈ ಸೀರೆದ ಒಂದು ಇದಕ್ಕೆ ಈ ಪಿಂಕ್ ಕಲರ್ ಸೀರೆ ಇರೋದ್ರಿಂದ ಇದಕ್ಕೆ ಈ ಥರ ಪ್ಯಾಚನ್ನು ಕೊಟ್ಬಿಟ್ಟು ಈ ಥರ ಒಂದು ಮಗ್ಗಿಗಳನ್ನು ಮಾಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ಡಿಸೈನು ಕೂಡ ನೋಡಿ ಯಾವ ಥರ ಬಂದಿದೆ. ಇದಕ್ಕೆ ನಾನು ಈ ಥರ ಒಂದು ಸ್ಲೀವನ್ನು ಮಾಡಿದ್ದೀನಿ. ಇದು ಬಾಹುಬಲಿ ಸ್ಲೀವ್ ಅಂತ ಕರೀತಾರಲ್ಲ ಆ ಥರ ಒಂದು ಸ್ಲೀವನ್ನು ಇದಕ್ಕೆ ಕೊಟ್ಟಿದ್ದೀನಿ. ಬಾರ್ಡರನ್ನು ಮುಂದ್ಗಡೆ ಕೊಟ್ಬಿಟ್ಟು ಹಿಂದ್ಗಡೆ ಈ ಥರ ಒಂದು ಸ್ಲೀವನ್ನು ಕೊಟ್ಟಿದ್ದೀನಿ. ನೋಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಯಾರಾದರೂ ಬಿಗ್ನರ್ಸ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ನೋಡಿ ಇದು ಕೂಡ ಒಂದು ಪ್ಲೇನ್ ಬ್ಲೌಸಲ್ಲಿ ಮಾಡುವಂಥ ಒಂದು ಡಿಸೈನು. ನೋಡಿ ಈ ಥರ ಒಂದು ಹಳ್ಳಿಗಳಲ್ಲಂತೂ ತುಂಬ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಈ ಡಿಸೈನ್ ಕಾಮನ್ನಾಗಿ ಎಲ್ಲರೂ ಪ್ಲೇನ್ ಡಿಸೈನ್ಗಳಲ್ಲಿ ಈ ಥರ ಒಂದು ಮಗ್ಗಿ ಆಗಿರ್ಬೋದು. ಇದರಲ್ಲಿ ಒಂದು ವೆರೈಟಿ ಒಂದು 3-4 ಮಗ್ಗಿಗಳನ್ನು ನಾವು ಮಾಡ್ಬೋದು. ನೋಡಿ ಈ ಥರ ಒಂದು ಮಗ್ಗಿಯನ್ನು ನಾನು ಮಾಡಿದ್ದೀನಿ ಈ ಬ್ಲೌಸ್ಗೆ. ಇದು ರೌಂಡ್ ನೆಕ್ಕಿಗೆ ಮಾಡುವಂಥ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವ ಥರ ಬಂದಿದೆ ಅಂತ ನೋಡಿ. ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಡೈಲಿ ಯೂಸ್ಗಾಗಲಿ ಯಾವಾಗಾದರೂ ಯೂಸ್ ಮಾಡೋಕ್ಕಾದ್ರೂ ಈ ಥರ ಒಂದು ಬ್ಲೌಸ್ ಡಿಸೈನ್ಗಳನ್ನು ಹೊಲಿಸ್ಕೊತಾರೆ. ಜಾಸ್ತಿ ಅಂದರೆ ಜಾಸ್ತಿನೇ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಥರ ಒಂದು ಸ್ಟಿಚಿಂಗ್ ಮಾಡಿಸ್ತಾರೆ. ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಅಂತ ನೋಡಿ. ಸ್ಲೀವಲ್ಲೂ ಕೂಡ ಅಷ್ಟೇ ಕರೆಕ್ಟಾಗಿ ಫಿನಿಶಿಂಗ್ ಆಯಿತು, ಪೈಪಿಂಗ್ ಆಯಿತು, ಕರೆಕ್ಟಾಗಿ ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸು ಕೂಡ. ನೋಡಿ ಇದು ಒಂಥರ ಮಗ್ಗಿನೇ. ಈ ಥರ ಒಂದು ರೌಂಡ್ ಶೇಪಲ್ಲಿ ಬರುವಂಥ ಒಂದು ಮಗ್ಗಿ ಡಿಸೈನ್ ಇದು. ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ರೌಂಡ್ ನೆಕ್ಕಿಗೆ ಮಾಡಿರುವಂಥ ಒಂದು ಡಿಸೈನು. ತುಂಬ ಅಂದರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಡಿಸೈನ್ಗಳು ಸಿಂಪಲ್ ಸಾದಾ ಪ್ಲೇನ್ ಬ್ಲೌಸಲ್ಲಿ ಮಾಡುವಂಥ ಒಂದು ಡಿಸೈನ್ಗಳು ಇವು. ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಒಂದು ಮಗ್ಗಿಗೆ ಒಂಥರ ವೈಟ್ ಬೀಡ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಮಗ್ಗಿಗೆ ಈ ಬೀಡ್ಸ್ಗಳನ್ನ ಕೊಟ್ಟೋದ್ರಿಂದ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಮಗ್ಗಿ ಎದ್ದು ಕಾಣಲಿಕ್ಕೆ ಈ ಬೀಡ್ಸು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಕೂಡ ಒಂದು ಸೀರೆ ಒಳಗಿನ ಬ್ಲೌಸೇ ಇದು. ಇದು ಇನ್ನೂ ಕೂಡ ಪೂರ್ತಿ ಕರೆಕ್ಟಾಗಿ ಇನ್ನೂ ಫಿನಿಶಿಂಗ್ ಆಗಿಲ್ಲ ಅಂದರೆ ಬಟ್ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಈ ಡಿಸೈನ್ ಮಾಡೋದ್ರಲ್ಲಿ ಕೆಲವೊಂದು ಸ್ಟೋನ್ಗಳನ್ನು ಹಚ್ಚಬೇಕು ಮತ್ತು ಕೆಲವು ಬೀಡ್ಸ್ಗಳನ್ನು ಹಚ್ಚಬೇಕು. ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಇದು ಒಂದು ಬಾರ್ಡರ್ ಸೀರೆಯ ಬ್ಲೌಸೇ, ಬಟ್ ಆದರೆ ಇದು ಒಳಗಡೆ ಎಲ್ಲ ಪ್ಲೇನ್ ಇತ್ತು. ಅದಕ್ಕಾಗಿ ನಾನು ಈ ಥರ ಒಂದು ಗೋಲ್ಡ್ ಲೇಸಲ್ಲಿ ಈ ಥರ ಒಂದು ಡಿಸೈನನ್ನು ಮಾಡಿಬಿಟ್ಟು ಈ ಥರ ಒಂದು ಲೇಸನ್ನು ಈ ಥರ ಡಿಸೈನನ್ನು ಮಾಡಿದ್ದೀನಿ. ಡೋರಿ ಕೂಡ ನೋಡಿ ಈ ಥರ ಒಂದು ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಇನ್ನೂ ಯಾವುದಾದ್ರೂ ಡಿಸೈನ್ ಬೇಕಾಗಿದ್ದರೆ ಹೇಳಿ. ಖಂಡಿತವಾಗ್ಲೂ ನಾನು ಬೇರೆ ಒಳ್ಳೆ ಡಿಸೈನ್ಗಳನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ. ನೋಡಿ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೇನೆ. ಹಾಗೆ ಕೊನೆ ತನಕ ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಅಂದರೆ ತುಂಬ ಧನ್ಯವಾದಗಳು. ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.